ಔರಾದ್ ಬಸವಣ್ಣನವರ 893ನೇ ಜಯಂತಿ ನಿಮಿತ್ತ ಪೂರ್ವಭಾವಿ ಸಭೆ. ಔರಾದ್ ಪಟ್ಟಣದ ತಹಸೀಲ್ ಕಚೇರಿಯಲ್ಲಿ ಬಸವ ಜಯಂತಿ ನಿಮಿತ್ತ ಪೂರ್ವಭಾವಿ ಸಭೆ ಮಾಡಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 893ನೇ ಜಯಂತಿ ಅದ್ದೂರಿಯಾಗಿ ಆಚರಿಸುವಂತೆ ಚರ್ಚಿಸಲಾಯಿತು. ಅದೇ ರೀತಿ ಪಟ್ಟಣದಲ್ಲಿ ದಿನಾಂಕ 19ರಂದು ಸಾಯಂಕಾಲ 5 ಗಂಟೆಗೆ ಬಸವ ಜಯಂತಿ ನಿಮಿತ್ತ ಅದ್ದೂರಿ ಬೈಕ್ ರ್ಯಾಲಿ ಆಯೋಜಿಸಲಾಗಿದ್ದು, ತಾಲೂಕಿನ ಎಲ್ಲ ಸಮಾಜ ಬಾಂಧವರು ರ್ಯಾಲಿಯಲ್ಲಿ ಭಾಗವಹಿಸಿ ಬೈಕ್ ರ್ಯಾಲಿ ಯಶಸ್ವಿಗೊಳಿಸಬೇಕು ಹಾಗೂ ದಿನಾಂಕ 20ರಂದು ಮುಂಜಾನೆ 8 ಗಂಟೆಗೆ ಜರುಗುವ ಜಗಜ್ಯೋತಿ ಬಸವಣ್ಣನವರ 893ನೇ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಆದ ಕಾರಣ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆಯೊಂದಿಗೆ ತಹಸೀಲ್ ಕಾರ್ಯಾಲಯದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಆದ್ದರಿಂದ ಬಸವ ಅಭಿಮಾನಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಹಸೀಲ್ದಾರ್ ಮಹೇಶ್ ಪಾಟೀಲ್ ಮನವಿ ಮಾಡಿದರು. ನಿಮ್ದೇನೇ ಅಬ್ಜೆಕ್ಷನ್ ಇದ್ರು ಇವಾಗಲೇ ಎಲ್ಲ ಓಪನ್ ಆಗಿ ಹೇಳ್ಬೋದು. ಈಗ ಟೈಮಿಂಗ್ಸ್ ಏನಾಯಿತು ನೆಕ್ಸ್ಟ್ ಹಿರಿಯರಲ್ಲಿ ಕಾಮಣ್ಣಗೌಡ ಹೇಳಿದಂಗೆ ಅದು ಭಜನೆ ಟೀಮ್ ಮತ್ತು ನೀವು ಲೆಟರ್ ಹಾಕಿದ್ರೆ ಬರ್ತಾರೆ ಬಟ್ ಯಾವ ತಂಡ ಕಳಿಸ್ಲಿ ಅಂತ ಆಮೇಲೆ ಅದಾವ ಸರ್ ಇಲ್ಲಕ್ಕೆ 3 ಅದಾವ ಸರ್ ಅವ್ರ ಹತ್ರ ಇವರು ಲೆಟರ್ ಹಾಕಿದ್ರೆ ಆಯ್ತು ಸರ್ ನೀವು ಮಾತಾಡ್ರಿ. ಈಗ ಯಾವುದು ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಕಳಿಸಿದೆ ಅವ್ರಿಗೆ ಎರಡು ಸರಿ ಅವ್ರಿಗೆ ಒಮ್ಮೆ ಸಾತ್ ಎಲ್ಲನೇ ಕೊಟ್ಟ ಎರಡು ಬೀಜ ಹಾಕು ಆ ಬೀಜನೇ ಸಾಕು ನಮಗ ಅದೊಂದು ಇರ್ಲಿ ಸರ್, ತಾವು ಬಸ್ ಜಯಂತಿ ಪೂರ್ವ ಸಭೆ ಕರೆದಿದ್ದೀರಿ ಸರ್. ಈಗ ಬಸ್ ಜಯಂತಿ ಹೋಗಿದಾಗ ತಾವು ಜನರಿಗೆ ಏನು ಹೇಳುತ್ತೆ? ಎಲ್ಲ ಔರಾದ್ ನಾಗರಿಕರಿಗೆ ಏಪ್ರಿಲ್ 20ನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷ ಬಸವ ಜಯಂತಿಯನ್ನು ಆಚರಿಸಲಾಗ್ತದೆ. ತಾಲೂಕು ಆಡಳಿತ ವತಿಯಿಂದ ಏಪ್ರಿಲ್ 20ರಂದು ಬೆಳಗ್ಗೆ 8:30ಕ್ಕೆ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮುಖಾಂತರ ಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಿ ತಹಶೀಲ್ ಕಚೇರಿವರೆಗೆ 10 ಗಂಟೆವರೆಗೆ ಮೆರವಣಿಗೆ ಮಾಡಿ 10 ಗಂಟೆಗೆ ಸರಿಯಾಗಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಅಲ್ಲಿ ಉಪನ್ಯಾಸಕರ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿದೆ. ನಂತರ ಲಘು ಉಪಹಾರ ಇರುತ್ತೆ. ಸರ್, ಬೈಕ್ ರ್ಯಾಲಿ ಮಾಡ್ತಾಯಿದ್ದೀರಿ ಸರ್? ಅನ್ಅಫಿಷಿಯಲಿ ಅವರು ಸಂಘಟನೆಯವರು ಮಾಡ್ಕೊತಿರ್ಬೋದು. ನಮ್ಮ ತಾಲೂಕು ಆಡಳಿತ ವತಿಯಿಂದ ಯಾವುದೇ ಬೈಕ್ ರ್ಯಾಲಿ ನಮ್ಮದಂತ ಇಲ್ಲ. ನಾವು ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ಏಪ್ರಿಲ್ 21 ನಡೆಯಲಿರುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ವತಿಯಿಂದ ಆಚರಿಸಿರುವ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯಲ್ಲಿ ಬಸವೇಶ್ವರ ಫೋಟೋಕ್ಕೆ ಪೂಜೆಯನ್ನು ಸಲ್ಲಿಸಿ ತದನಂತರ ತಾಲೂಕು ಆಡಳಿತ ಆಚರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹಾಗಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚಿಸುವುದೇನೆಂದರೆ ತಪ್ಪದೆ ಯಾರು ಪರವಾಗಿ ಕಳಿಸದೇ ಖುದ್ದಾಗಿ ಬಸವೇಶ್ವರ ಜಯಂತಿ ಆಚರಣೆಯಲ್ಲಿ ಖುದ್ದಾಗಿ ಪಾಲ್ಗೊಳ್ಳಬೇಕಂತ ಕೇಳ್ಕೊಳ್ತೀವಿ. ಸರ್, ತಮ್ಮ ಹೆಸರು? ಮಹೇಶ್ ಪಾಟೀಲ್ ಅಂತ ತಶ್ ಅವರ ಸರ್. ಶರಣ ಬಂಧುಗಳೇ, ಬರುವ 20ನೇ ತಾರೀಕಿನಂದು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ತಾಲೂಕು ಆಡಳಿತದಿಂದ ಆಯೋಜಿಸಲಿರುವ ಮುಂಜಾನೆ 8 ಗಂಟೆಗೆ ಔರಾದ್ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಪ್ರಾರಂಭಗೊಳ್ಳಲಿದೆ. 10ವರೆಗೆ ತಾಲೂಕು ಆಡಳಿತ ವತಿಯಿಂದ ಭವ್ಯವಾದಂಥ ಕಾರ್ಯಕ್ರಮ ನಡೆಯಲಿದ್ದು ತಹಶೀಲ್ ಕಚೇರಿಯಲ್ಲಿ. ಆದ ಕಾರಣ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು, ಅದೇ ರೀತಿ ಎಲ್ಲ ಸಮಾಜದ ಬಾಂಧವರು, ಬಸವ ಭಕ್ತರು ಎಲ್ಲರೂ ಪಾಲ್ಗೊಂಡು ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ಒಂದಿನ ಮುಂಚಿತವಾಗಿ 19ನೇ ತಾರೀಕಿನಂದು
ಭವ್ಯವಾದಂಥ ಬೈಕ್ ರ್ಯಾಲಿ ಕೂಡ ಮಾಡಲಾಗುತ್ತಿದೆ ಸಾಯಂಕಾಲ 5 ಗಂಟೆಗೆ. ಆದ ಕಾರಣ ತಾಲೂಕಿನ ಎಲ್ಲ ಬಸವಾಭಿಮಾನಿಗಳು ಮತ್ತು ಎಲ್ಲ ಸಮಾಜದ ಬಂಧುಗಳು ಆ ಬೈಕ್ ರ್ಯಾಲಿಯಲ್ಲಿ ಬಂದು ಆ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಅಂಬಾದಾಸ್ ನಾಳ್ಗೆ ಅವರ ಸಂದರ್ಭದಲ್ಲಿ ಮುಖಂಡರಾದ ಬಂಡೆಪ್ಪ ಕಂಟೆ, ರವಿ ಮಿಸೆ, ರಾಮಣ್ಣ ಒಡೆಯಾರ್, ಡಾಕ್ಟರ್ ವೈಜಿನಾಥ್ ಬುಟ್ಟೆ, ಚಂದ್ರಕಾಂತ್ ಗುಳೆ, ಶರಣಪ್ಪ ಪಾಟೀಲ್, ಮಲ್ಲಿಕಾರ್ಜುನ ಕಂಠಸಾಲೆ, ವೀರೇಶ್ ಆಲಮಾಜೆ, ಆನಂದ್ ಡ್ಯಾಡೆ, ಅಂಬಾದಾಸ್ ನಾಳ್ಗೆ, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.